ನಮಸ್ಕಾರ, ಶುಭೋದಯ. ಸಂಕಲ್ಪ ಸದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಅನೇಕ ರೀತಿಯಾಗಿರುವಂಥ ಸಮಸ್ಯೆಗಳು, ಕಷ್ಟಗಳು, ತೊಂದರೆಗಳು, ಮ್ಯಾರೇಜಿಗೆ ಟ್ರೈ ಮಾಡ್ತಾ ಇದ್ದೀವಿ, ಮ್ಯಾರೇಜ್ ಫಿಕ್ಸ್ ಆಗ್ತಾ ಇಲ್ಲ, ಇಂಟರ್ವ್ಯೂ ಹೋಗ್ತಾ ಇದ್ದೀವಿ ಆದರೆ ಎಲ್ಲೋ ಒಂದು ಕಡೆ ಕೆಲಸ ಸಿಗ್ತಾ ಇಲ್ಲ, ಈ ರೀತಿಯಾಗಿರುವಂಥ ಸಮಸ್ಯೆಗಳು ನಿಮ್ಮಲ್ಲಿ ಆಗ್ತಾ ಇದೆ ಅಂತಂದರೆ ಚಿಂತೆ ಮಾಡಬೇಡಿ. ಅಕ್ಷಯ ವೃಕ್ಷ ನಿಮ್ಮ ಮನೆಯಲ್ಲಿತ್ತು ಅಂತಂದರೆ ಈ ಎಲ್ಲ ಒಂದು ಸಮಸ್ಯೆಗಳಿಗೆ ನಿಮಗೆ ಶೀಘ್ರ ಪರಿಹಾರ ಸಿಗುತ್ತೆ. ತೊಂದರೆಗಳಿಂದ ಹೊರಗಡೆ ಬರೋದಕ್ಕೂ ಕೂಡ ನಿಮಗೆ ಸಹಾಯ ಆಗುತ್ತೆ. ಇನ್ನು ಇದೇ ಫೆಬ್ರವರಿ 12ನೇ ತಾರೀಕು ಕುಬೇರ ಸಭೆ ಕಾರ್ಯಕ್ರಮ ನಡೀತಾ ಇದೆ ಗುರುಜಿಯವರ ಒಂದು ಮಾರ್ಗದರ್ಶನದಲ್ಲಿ. ಆದರೆ ಈ ಬಾರಿ ನಡೀತಾ ಇರುವಂಥದ್ದು ಅಯೋಧ್ಯೆಯಲ್ಲಿ. ನೀವು ಕೂಡ ಶ್ರೀರಾಮನ ದರ್ಶನವನ್ನು ಪಡ್ಕೊಳ್ಬೋದು, ಸೀತಾರಾಮ ಕಲನೋತ್ಸವದಲ್ಲಿ ಪಾಲ್ಗೊಳ್ಬಹುದು. ಬಹಳ ದಿನಗಳಿಂದ ನೀವು ವೆಯ್ಟ್ ಮಾಡ್ತಾ ಇದ್ರಿ, ಕಾಯ್ತಾ ಇದ್ರಿ, ಗುರುಜಿಯವ್ರನ್ನ ನೇರವಾಗಿ ಭೇಟಿ ಮಾಡಬೇಕು, ಗುರುಗಳ ಜೊತೆ ಒಂದು ಸಮಯವನ್ನು ಕಳಿಬೇಕು ಅಂತ. ನಿಮ್ಮ ಜೊತೆ ಗುರುಗಳಿರ್ತಾರೆ, ಗುರುಗಳ ಜೊತೆ ನೀವು ಅಯೋಧ್ಯೆಯಲ್ಲಿ ಫೆಬ್ರವರಿ 12ನೇ ತಾರೀಕು ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಬಹುದು. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಕಳೆದ ಒಂದು ವಿಡಿಯೋನಲ್ಲಿ ನೀವು ಹೇಳಿದ್ರಿ 8 ರೀತಿಯಾಗಿರುವಂಥ ದರಿದ್ರಗಳನ್ನ ನಾವು ಹೊರಗಡೆ ಹಾಕಬೇಕು ಅನ್ನೋದ್ರ ಬಗ್ಗೆ. ಅದು ಯಾವುದು ವಸ್ತುಗಳ ರೀತಿಯಲ್ಲಿ ಇರುತ್ತಾ, ಅದು ಯಾವ ದಿನ ಮಾಡಬೇಕಾಗತ್ತೆ, ಆ ದರಿದ್ರಗಳು ನಮ್ಮಲ್ಲಿದ್ದರೆ ನಮ್ಮ ಏಳಿಗೆಗೆ ಏನಾದರೂ ಅದು ಕೆಡಕನ್ನು ಮಾಡುತ್ತಾ? ಇನ್ನು ಇವತ್ತು ಶುಕ್ರವಾರ ಆಗಿರೋದ್ರಿಂದ ಆ ದರಿದ್ರಗಳನ್ನ ಏನಾದರೂ ನಾವು ಹೊರಗಡೆ ಹಾಕಿದ್ರೆ ಮಹಾಲಕ್ಷ್ಮಿನ ಬರಮಾಡ್ಕೊಳ್ಬಹುದಾ? ಏನು ಹೇಳ್ತೀರಾ ಗುರುಗಳೇ? ಎಸ್, ಒಳ್ಳೆ ಪ್ರಶ್ನೆ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ದರಿದ್ರಗಳು ಅಥವಾ ದಾರಿದ್ರ್ಯಗಳು, ಆಮೇಲೆ ಈ ಪದ ಮನೆಯಲ್ಲಿ ಜಾಸ್ತಿ ಬಳಸಬಾರ್ದು. ಯಾಕೋ ಎಲ್ಲ ದಾರಿದ್ರ್ಯ ನಮಗೆ ಬಂದಿದೆ, ಎಲ್ಲ ಲತ್ತೆ ನಮಗೆ ಹೊಡೆದಿದೆ. ಈ ಪದಗಳನ್ನ ನಾನು ಬಳಸೋದಕ್ಕೂ ಕ್ಷಮೆ ಇರಲಿ. ಬಹಳ ಪ್ರಮುಖವಾಗಿರೋ ಘಟ್ಟ ಏನು ಅಂತಂದರೆ, ಯಾಕೆ ಆ ದಾರಿದ್ರ್ಯಗಳು ಬಂದಿರ್ತವೆ. ಈಗ ನಾನೇನಾದರೂ ನಿಮಗೆ ಮನಸ್ಸು ನೋವಾಗೋ ರೀತಿಯಲ್ಲಿ ನಾನು ನಿಜ ಹೇಳ್ತೀನಿ, ನಿಮ್ಮನ್ನು ಹೊಡಿಲಿಲ್ಲ, ಮನಸ್ಸನ್ನು ಹೊಡಿಲಿಲ್ಲ, ಮಾತಲ್ಲಿ ನಾನು ಅಂದರೆ ನಾನು ಇಲ್ಲಿದ್ದೀನಿ, ನಿಮ್ಮನ್ನು ಏನೂ ಹೊಡೆದಿಲ್ಲ, ಒಂದು ಸ್ಟಿಕ್ ಬಳಸಲಿಲ್ಲ ಅಥವಾ ನಾನು ಹ್ಯಾಂಡ್ ಬಳಸಿ ಹೊಡೆದಿಲ್ಲ, ಆದರೂ ನಿಮಗೆ ಬೇಸರ ಮಾಡಿಕೊಂಡು ಎದ್ದು ಹೊರಟೋಗ್ತೀರಿ. ಏಕದು ಯಾವುದ್ರ ಮೇಲೆ ಪರಿಣಾಮ ಬೀರಿದ್ದು? ಆ ಮಾತು ಮನಸ್ಸಿನ ಮೇಲೆ ಪ್ರಭಾವ ಬೀರ, ಒಟ್ಟಾರೆ ಮನಸ್ಸಿನ ಮೇಲೆ ಪ್ರಭಾವ ಬೀರದೆ ನಾನು ನೋಡಿದ್ದು ಮಾತಾಡಿದೆ ಅಷ್ಟೇನಪ್ಪ, ಅಷ್ಟಕ್ಕೆ ನೀವು ಬೇಸರ. ಇದು ಕೆಲಸ ಮಾಡಿದೆ ಅಂದರೆ ಯಾರೋ ಶಾಪನ ಕೆಲಸ ಮಾಡಿದೆಯಾ? ಅಲ್ಲ, ನಿಮ್ಮ ಮೊಬೈಲಿಂದ ಏನಂದ್ರೆ ಮೊಬೈಲಿಗೆ ಕರೆನ್ಸಿ ಟ್ರಾನ್ಸ್ಫರ್ ಆಗುತ್ತೆ, ಅದು ಹೆಂಗೆ ಬಂದು ಬೀಳುತ್ತೆ ನಾವು ಅದೇನು ಯೋಚನೆ ಮಾಡಲ್ಲ. ಬರಬೇಕು ಅಷ್ಟೇ, ನಮಗೆ ಬಂದಿದೆ ಅಷ್ಟೇ. ನಮಗೆ ಅದು ಹೆಂಗೆ ಬಂತು, ಅದು ಹೇಗೆ ಹುಡ್ಕೊಂಡು ಬಂತು, ಅದು ಹೆಂಗೆ ಗಾಳಿಯಲ್ಲಿ ಬಂತ, ಒಟ್ಟಾರೆ ಒಂದು SMS ಆಗಿರ್ಬೋದು, ಕರೆನ್ಸಿ ಆಗಿರ್ಬೋದು, ಏನಾಗಿದ್ದರೂ ಸರಿ ಟ್ರಾನ್ಸ್ಫರ್ ಮಾಡೋದು ಕೂಡಲೇ ಬರ್ತಾ ಇದೆ ಅಂತಂದರೆ ಇದರ ಹಿಂದೆಯ ಜಾಡು ಹಿಡಿದು ಸೈನ್ಸ್ ಯಾರು ಹುಡುಕ್ತಾನೋ, ಅದಕ್ಕೆ ಸ್ಟೀಫನ್ ಹ್ಯಾಕಿಂಗು ನಾನು ಸೈಂಟಿಸ್ಟ್ ಆಗುವ ಮುನ್ನ ಆಧ್ಯಾತ್ಮಿಕನಾಗಿದ್ದರೆ ಬಹಳಷ್ಟು ಸಾಧಿಸಿಬಿಡ್ತಿದ್ದೆ ಅಂತ ಹೇಳ್ತಾನೆ. ಇನ್ನು ಮೊನ್ನೆ ಅಷ್ಟೇ ರಜನಿಕಾಂತ್ ಒಂದು ಮಾತು ಮಾತಾಡ್ತಾರೆ. ರಜನಿಕಾಂತ್ ಹೇಳಿದ್ದು ಏನು ಗೊತ್ತಾ? ನೀವು ಯಾವುದೇ ಸ್ತರದಲ್ಲಿರಿ, ನೀನೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರು, ಹೈ ಲೆವೆಲ್ ತಲುಪಿರು, ಒಂದು ದಿನ ನೀನು ಕೆಳಗೆ ಇಳಿಯಲೇಬೇಕು. ನೀನು ದೊಡ್ಡ ಸ್ಟಾರ್ ಕ್ರಿಕೆಟ್ಗನಾಗಿರು, ಯಾರೇ ಆಗಿರು, ಸಚಿನ್ ತೆಂಡೂಲ್ಕರ್ ಆಗಿರು, ಒಂದು ದಿನ ನೀನು ಕೆಳಗಿಳಿಯಲೇಬೇಕು. ಅಥವಾ ನೀನೊಬ್ಬ ನಟನಾಗಿರು, ಮೇರು ನಟನಾಗಿರು, ದಿಗ್ಗಜನಾಗಿರು, ಎಷ್ಟು ದೊಡ್ಡದಿದೆಯೋ ಆ ಆಸ್ಕರ್ನ ಪಡೆದುಕೋ ಭಾಸ್ಕರ, ಅಲ್ಲಿದ್ದರೂ ಒಂದು ದಿನ ಕೆಳಗಡೆ ಇಳಿಯಲೇಬೇಕು. ಇನ್ನು ಪೊಲಿಟಿಕಲ್ಲಿ ಯಾವುದೇ ಲೆವೆಲ್ ಹೊರಟಿದ್ರು ಒಂದು ದಿನ ಕೆಳಗಿಳಿಯಲೇಬೇಕು. ಒಂದು ರಂಗ ಇದೆ, ಆ ರಂಗದಲ್ಲಿ ಮೇಲೆ ಹತ್ತಿದ್ರೆ ಕೆಳಗೆ ಇಳಿಯೋ ಹಾಗಿಲ್ಲ. ಯಾವುದು? ನಾನೆಲ್ಲ ಹೇಳಿದ್ದದು ರಜನಿಕಾಂತ್, ಸೂಪರ್ ಸ್ಟಾರ್ ರಜನಿಕಾಂತ್ ಹೇಳಿದ್ದದು. ಅರ್ಥ ಮಾಡ್ಕೊಳ್ಳಿ, ನಾನು ಹೇಳಿದ್ರೆ ನೀವು ನಂಬಲ್ಲ. ರಜನಿಕಾಂತ್ ಹೇಳ್ತಾರೆ ರೀ, ಇವೆಲ್ಲವೂ ಕೂಡ ನೀವು ಮೇಲೆ ಹತ್ತಿದ್ರೆ ಮತ್ತು ಕೆಳಗೆ ಇಳಿಲೇಬೇಕು. ಒಂದು ರಂಗ ಇದೆ, ಆ ರಂಗದಲ್ಲಿ ನೀವು ಮೇಲೆ ಹತ್ತಿದ್ರೆ ನೀವು ಮತ್ತು ಮೇಲೆ ಇರ್ತಾ ಇರ್ತೀರಿ, ಮತ್ತು ಮೇಲೆ ಹೇಳ್ತಾ ಇರ್ತೀರಿ ಅಂತ. ಅಂತಹದ್ದೇ ಈ ಆಧ್ಯಾತ್ಮ ರಂಗ. ನೀವೇನೇ, ಅದಕ್ಕೆ ನಾನು ಹೇಳ್ತೀನಿ ತುರ್ಯಾವಸ್ಥೆ ಅಂತ. ಆ ತುರ್ಯಾವಸ್ಥೆಯನ್ನು ತಲುಪಿರ್ತಕ್ಕಂಥ ಮಹಾತ್ಮನು ಎಲ್ಲೋ ಒಂದು ಕಡೆ ಕೆಳಗಿಳಿಲಿಕ್ಕೆ ಸಾಧ್ಯವಿಲ್ಲ, ಮತ್ತು ಮೇಲೆ ಇರ್ತಾನೆ. ಅಂತಹ ಮಹಾತ್ಮರನ್ನೋ, ಸಾಧು ಸಂತರನ್ನೋ, ನಿಮ್ಮ ಗುರುಗಳನ್ನೋ, ನಿಮ್ಮ ಹಿರಿಯರನ್ನೋ, ನಿಮ್ಮ ಮಾತೆಯ ಭಗಿನಿಯರನ್ನೋ, ಮಹಾತ್ಮರನ್ನೋ ನೋಯಿಸಿದ್ದು, ಬೈದಿದ್ದರ ಶಾಪ ಈ 8 ದಾರಿದ್ರ್ಯಗಳಲ್ಲಿ ಸಿಲುಕಾಕ್ಕೊಳ್ತೀರಿ. ಒಬ್ಬ ಮಹಾತ್ಮನನ್ನು ಬೈದದ್ದು ಕೂಡ ಆ ರೀತಿ ಸಿಕ್ಕಾಕೊಳ್ಳಲಿಕ್ಕೆ ಸಾಧ್ಯ ಇದೆ. ನನಗೆ ಅದಕ್ಕೆ ನಿಮ್ಗೆ ಉದಾಹರಣೆ ಕೊಟ್ಟಿದ್ದು, ನಿಮ್ಮ ಬೈದರೆ ಪೈನ್ ಆಗುತ್ತೆ ಹೊರಟೋಗ್ತೀರಿ ಅಂದರೆ ಇದ್ಯಾಕೆ ಕೆಲಸ ಮಾಡಲ್ಲ?
ಮಾಡುತ್ತೆ ಕೂಡ. ಆ ಶಾಪ ನಿಮಗೆ 8 ವಸ್ತುಗಳಲ್ಲಿ ಇರ್ತವೆ. ಇನ್ನು ನಾನು ಆ ವಸ್ತುಗಳು ಹೇಳಿ ಇನ್ನೊಂದು ಅರ್ಧ ತಾಸು ಮಾಡಿ, ಅಥವಾ ನೀವು ನನ್ನ ಹತ್ರ ಅಪಾಯಿಂಟ್ ತೊಗೊಂಡು ಬನ್ನಿ, ಬರಲೂಬೇಡಿ, ಬರೋ ಸಮಂಜಸವಲ್ಲ. ಏನೋ ಸಾಧ್ಯ ಆದರೂ 10 ನಿಮಿಷ ನಿಮ್ಮ ಹತ್ರ ತುಂಬ ಪೇನ್ ಇದ್ದಾಗ 10 ನಿಮಿಷ ಕಾಲಲ್ಲಿ ಮಾತಾಡ್ತೀನಿ ಬಿಟ್ಟರೆ, ನಿಮ್ಮ ದಾರಿದ್ರ್ಯ ತೊಳೆದುಕೊಂಡು ಮನುಷ್ಯ ಜನ್ಮ ಬಂದುಬಿಟ್ಟಿದ್ದೀವಿ, ಸಾರ್ಥಕ ಮಾಡ್ಕೊಂಡು ಹೊರಡ್ತಾ ಇರಬೇಕು. ಇಲ್ಲಿ ಎಂತ ಇಲ್ಲ ನಿಮ್ಮ ಆಸ್ತಿ, ಇಲ್ಲಿ ಎಂತ ಇಲ್ಲ ನಿಮ್ಮ ಆಸ್ತಿ, ಅಲ್ಲಿರೋದು ನಿಮ್ಮ ಆಸ್ತಿಗಳನ್ನ ಸುಟ್ಟಾಕ್ತಾರೆ, ಇನ್ನೆಂತ ಬರಬೇಕು ಆಸ್ತಿ. ಅದಕ್ಕೆ ಮಹಾತ್ಮರನ್ನು ನೊಂದಿಸಿದ್ದರೆ ನೋಯಿಸಿದ್ದರೆ ಸ್ಟೀಫನ್ ಹಾಕಿಂಗ್ ಹೇಳಿದ್ದು ಅದನ್ನೇ. ಇದನ್ನು ಮಾಡುವ ಬದಲು ನಾನು ಆಧ್ಯಾತ್ಮದಲ್ಲಿ ಹೊರಟಿದ್ದರೆ ಮಹತ್ತರವಾಗಿ ನಾನು ಸಾಧನೆ ಮಾಡ್ತಿದ್ದೆ. ನೀನು ಸೈಂಟಿಸ್ಟ್ ಆದರೂ ಹೇಳಕ್ಕೆ ಬರಲೇಬೇಕು. ಅದಕ್ಕಾಗಿ ಒಂದು ರಂಗ ಮಾತ್ರ ಸಾಧ್ಯ ಇಲ್ಲ. ಅದಕ್ಕಾಗಿ 8 ವಸ್ತುಗಳು ಅಂತ ನೀವು ಏನಾದರೂ ಹೊರಗಡೆ ಹಾಕ್ತೀರಾ ಅಂತಂದರೆ ನೀವು ಐಡಿಯಾ ಮಾಡಿಯಪ್ಪ, ನನ್ನನ್ನೇ ಅಲ್ಲ, ನಿಮ್ಮ ಮನೆಯಲ್ಲಿ ಉಪಯೋಗಕ್ಕೆ ಬಾರದೇ ಇರೋದು ಇಟ್ಕೊಂಡಿರ್ತೀರಿ. ಆಮೇಲೆ ಊಟ ಮಾಡೋ ತಟ್ಟೆ ಇದೆಯಲ್ಲ, ಬಹುಶಃ ನೀವು ಬ್ರಷನ್ನು ಬದಲಾಯಿಸ್ತಾ ಇರ್ತೀರಿ, ಬಟ್ಟೆಗಳನ್ನ ಬದಲಾಯಿಸ್ತಿರ್ತೀರಿ, ಆಭರಣಗಳನ್ನು ಬದಲಾಯಿಸ್ತಿರ್ತೀರಿ. ಊಟ ಮಾಡೋ ತಟ್ಟೆ ಹಿಂದೆ ಬದಲಾಯಿಸಿ, ಪೂರ್ಣ ಇವತ್ತೇ ತೆಗೀರಿ ಅದನ್ನು ನೀವು ಯಾರಿಗಾದರೂ ಕೊಡೋಕ್ಕಾಗಲ್ಲ. ಯಾಕೆ ಕೊಡೋಕ್ಕಾಗಲ್ಲ? ನೀನು ಊಟ ಮಾಡಿದಿ, ಅದನ್ನು ಪಕ್ಕಕ್ಕಿಡು. ಇನ್ನೂ ಕೂಡ ಅದು ಉಪಯೋಗ ನನಗೆ ಬರುತ್ತೆ ಅಂತಕ್ಕಂಥವ್ರು ಇದ್ದರೆ ನೀನು ಪ್ರೀತಿಯಿಂದ ಕೊಡೋದಾದರೆ, ಅವ್ರು ತಗೊಳ್ತಾರೆ ಆದರೆ ಅದು ಓಕೆ. ಹೊಸದಾಗಿ ಊಟದ ತಟ್ಟೆ ಇವತ್ತೇ ಖರೀದಿ ಮಾಡಿ. ನೀನು ಊಟ ಮಾಡಬೇಕಾದ್ರೆ ಇದು ಅವನು ಕೊಟ್ಟಿದ್ದು ಒಂದು ಕೃತಜ್ಞತೆ ಹೇಳಿ. ಅದಕ್ಕೆ ಅನ್ನ ಊಟ ಮಾಡಿದ ಮೇಲೆ ಅನ್ನದಾತ ಸುಖೀ ಭವ ಅಂತ ಅಲ್ಲ, ಅದನ್ನು ಹೇಳ್ತಾರೆ. ಇನ್ನು ಆಪೋಷಣೆ ಮಾಡ್ತಾರೆ. ಇವೆಲ್ಲವೂ ಕೃತಜ್ಞತೆನೇ. ಒಬ್ಬ ಬಟ್ಟೆ ನೇಯ್ಗೆವನ್ನ ತಗೊಳ್ತೀವಿ. ನಮ್ಮ ಹತ್ರ ಎಷ್ಟು ಜನ ಮಾರ್ಕೆಟಿಂಗ್ ಟೀಮಿಂದ ಹಿಡಿದು ಎಷ್ಟು ಜನ ಬಂದಿರ್ತಾರೆ, ಅವರೆಲ್ಲರೂ ಕೂಡ ಒಂದು WhatsApp ಹೇಳೋದಾದ್ರೆ ಅರಿಶಿಣವನ್ನು ಹಿಡಿತಾರೆ. ಈಗೆಲ್ಲ ಇದೆ. ಅದಕ್ಕೆ 8 ದಾರಿದ್ರೆ ಏನು ಗೊತ್ತಾ? ನಿಮ್ಮನೆ ವಾಲ್ ಕ್ಲಾಕ್, ನಿಮ್ಮ ಊಟದ ತಟ್ಟೆ, ನೀವು ಬಳಸೋ ಬ್ಲಾಂಕೆಟು, ನೀವು ಧರಿಸ್ತಕ್ಕಂತಹ ವಸ್ತ್ರ, ಆಮೇಲೆ ಹಳೆ ಕತ್ತಿ ಕಟಾರಿ ಅವು, ಆಮೇಲೆ ಈ ಹೊಲಿಗೆ ಯಂತ್ರ, ಏನಂತಾರೆ ಅದನ್ನು, ಹೊಲಿಗೆ ಯಂತ್ರನೇ, ಆ ಮಷೀನನ್ನು ಉಪಯೋಗ ಬರಲ್ಲ ಇಟ್ಕೊಂಡ್ಬಿಟ್ಟಿರ್ತೀರಿ ಶೋಕಿಗೆ, ಅದನ್ನು ವಿತ್ತು ಯಾರಿಗಾದರೂ ಉಪಯೋಗ ಬರ್ತಕ್ಕಂತಹ ಸೈಕಲ್, ವಾಹನ, ಕೋಡಿ ಹತ್ಲಾಗೆ. ಆಮೇಲೆ ಇಲ್ಲೊಂದು ಚೆನ್ನಾಗಿ ನೆನ್ಪಿಟ್ಕೋಬೇಕು, ಯಾರಿಗಾದರೂ ಮುಸ್ಲಿಮ್ಸ್ಗೆ ಅನುಕೂಲ ಆಗೋವಂಥವ್ರು, ಪಾಪ ಅವರು ಬಡವರಿದ್ದರೆ ಮುಸ್ಲಿಮ್ಸ್ಗೆ ಈ ಸೈಕಲ್ಲು ವಾಹನನೋ ಕೊಟ್ಬಿಡಬೇಕು. ಇದು ಯಾಕಂದರೆ ನನಗೆ ಅದರ ಅನುಭವ ಆಗಿದ್ದಕ್ಕೆ ನಾನು ಮಾತಾಡ್ತೀನಿ. ಅದು ಅಷ್ಟು ಅದ್ಭುತವಾಗಿದೆ. ಮುಸ್ಲಿಮ್ಸ್ಗೆ ಉಪಯೋಗ ಆಗ್ತಕ್ಕಂಥ ಥಿಂಗ್ಸು ಕೂಡ ಏನಿದ್ರು ಕೂಡ ನಾನು ಹೇಳೋದನ್ನು ಬಿಟ್ಟು ಉಳಿದು ನಿಮ್ಮಲ್ಲಿ ಇನ್ನೇನಿದೆ, ಕಬ್ಬಿಣ ಏನೋ ಇದೆ, ಇಷ್ಟು ದಪ್ಪದ್ದು ಕಟಾರಿ ಕುಟಾರಿ ಏನು ಇಟ್ಕೊಂಡಿದ್ದೀರಿ, ಅದನ್ನು ನೀನು ಯಾರಿಗೋ ಈ ಕುಲುಮೆ ಮಾಡ್ತಾನಲ್ಲ ಅವನು ಉಪಯೋಗಕ್ಕೆ ಬರುತ್ತೆ, ಅದನ್ನು ಕೊಡಿ. ಅಥವಾ ಯಾರಿಗೆ ಪ್ರೀತಿಯಿಂದ ಕೊಡಬೇಕಾದ್ರೆ ಮತ್ತು ನಿಮಗೆ ಉಪಯೋಗ ಆಗ್ತಾ ಇದೆ, ಯಾರೋ ಕೇಳಿದ್ರು, ಅದನ್ನು ಕೊಡಿ. ಒಟ್ಟಾರೆ ನಾನು ಹೇಳೋದು 8 ಪದಾರ್ಥಗಳು ಇದರ ಜೊತೆಗೆ ಹ್ಯಾಡ್ ಮಾಡಿಕೊಳ್ಳಿ. ಅಥವಾ ಮಕ್ಕಳು ಕೇಳ್ತಾರೆ, ಯಾರೋ ಪುಸ್ತಕ ಕೇಳ್ತಾರಾ, ದಯವಿಟ್ಟು ನನಗೆ ಬೇಕಿದೆ ಅಂತ ಕೇಳ್ತಾರೆ. ನನಗೆ ಯಾರೊಬ್ಬರು ನನ್ನ ಗುರುಗಳು, ಆಗಮ ಸಾಹಿತ್ಯ ಭೂಷಣ ಅಭಿನವ ರಾಮಾನುಜ ದಿವ್ಯಾಜ್ಞ ಪಾಲಕ ಆಲಯ ಪ್ರತಿಷ್ಠಾ ಚತುರ, ಒಂದು ಪಾದ ಭಾರತ ದೇಶದಲ್ಲಿ, ಮತ್ತೊಂದು ಪಾದ ಅಮೇರಿಕ ದೇಶದಲ್ಲಿ, ಅವರು ನನಗೆ ಕೊಟ್ಟ ಅನೇಕ ಕೊಡುಗೆಗಳು, ಪುಸ್ತಕಗಳು. ಸಿರಿಕಂಠದ ನನ್ನ ಹೆಸರನ್ನು, ಆ ಮಂತ್ರ ಅವ್ರಿಗೆ ಅಷ್ಟು ಇಷ್ಟ ಆಗ್ತಿತ್ತು, ಅದನ್ನು ನಾನು ಸಿರಿಕಂಠ ಅಂತ ಹೋಗ್ಲಿಕ್ಕೆ ಕೊಡ್ತಾ ಇದ್ದರು. ಆ ಪುಸ್ತಕಗಳನ್ನ ಯಾರೋ ಓದ್ತಿದ್ದು ಹುಡುಗ ನನಗೆ ಇದು ಬೇಕು ಗುರುಗಳೇ ಅಂತ ಕೇಳಿದ. ನನ್ನ ಗುರುಗಳು ಕೊಟ್ಟಿದ್ದಪ್ಪ, ನಾನು ಕೊಡಲ್ಲ ಅಂತ ಅನ್ನೋಕ್ಕಾಗಲ್ಲ. ಇಷ್ಟು ವರ್ಷಗಳು 20 ವರ್ಷಗಳು ಅದನ್ನು ಉಪಯೋಗ ಮಾಡ್ಕೊಂಡಿದ್ದೀನಿ. ಅವನು ನನಗೆ ಬೇಕು ಅಂತ ಕೇಳಿಬಿಟ್ಟ, ಅದನ್ನು ಓದ್ತಿದ್ದ, ಆಲಯ ಅರ್ಚನೆ ಅಂತ. ಅದನ್ನು ತೊಗೊಂಡೋಗೋದು ಪ್ರೀತಿಯಿಂದ ನಾನು ಕೊಡಬೇಕು. ಏನೋ ಅಲ್ಲಿ ನೊಂದುಕೊಂಡು ಬೆಂದುಕೊಂಡು ಪ್ರಯೋಜನ ಇಲ್ಲ, ಪ್ರೀತಿಯಿಂದಲೇ ಕೊಡಿ. ಇದು ಒಟ್ಟಾರೆ 8. ನಿಮ್ಮ ಮನೆ ನಿಮಗೂ ಜ್ಞಾಪಕ ಬರಲಿ ಏನೇನಿದೆ ಅಂತ. ಒಂದು ಚೇರ್ ದಯವಿಟ್ಟು ಕೊಟ್ಬಿಡಿ. ನಿಮ್ಮ ಹತ್ರ ಒಂದು ಫ್ಯಾನ್ ಇದೆ, ಅದನ್ನು ಕೊಟ್ಬಿಡಿ. 8 ವಸ್ತುಗಳು ಹೊರಗಾಕಿ ಒಂದೇ ಒಂದು ವಸ್ತು ತನ್ನಿ. ಇವತ್ತು ಒಂದು ವಸ್ತು ನೀವು ಏನು ತರ್ತೀರಿ, ಮಹಾಲಕ್ಷ್ಮಿಗೆ ಪ್ರೀತಿ ಆಗ್ತಕ್ಕಂತಹದ್ದು. ನಿಮ್ಮ ಮನೆಗೆ ಸಂಬಂಧಪಟ್ಟ ಹಾಗೆ ಒಂದು ಹಸು, ಒಂದು ಕರು, 2 ಒಂದರಲ್ಲೇ ಇರುತ್ತೆ. ಒಂದು ಹಸು, ಒಂದು ಕರು, 2ರಲ್ಲಿ ಒಂದೇ ಇರುತ್ತೆ. ನೀವು ಎಲ್ಲೋ ಒಂದು ಕಡೆ ತಿರುಪತಿ ಶ್ರೀನಿವಾಸನ ಪಾದ ಮುಟ್ಟಕ್ಕಾಗಲ್ಲ, ಅಥವಾ ಶೃಂಗೇರಿಯಲ್ಲಿ ಇರ್ತಕ್ಕಂಥ ಶಾರದಾದೇವಿಯ ಪಾದವನ್ನು ಮುಟ್ಟಕ್ಕಾಗಲ್ಲ, ಗೋಕರ್ಣೇಶ್ವರನ ಮುಟ್ಟಕ್ಕಾಗಲ್ಲ. ಅದಕ್ಕೆ ನೀವೇನು ಮಾಡ್ತೀರಂತಂದರೆ, ಈ ಹಸುನ ಇವತ್ತು ತಂದ ಕೂಡಲೇ ಒಂದು ಬೆಳ್ಳಿ ಬೌಲಲ್ಲಿ ತುಂಬ ಮೊಸರು ಹಾಕಿ, ಆ ಮೊಸರಲ್ಲಿ ಈ ಹಸುನ ಮುಳುಗಿಸ್ಬಿಡಿಯಪ್ಪ. ಎಲ್ಲಿ ನಿಮಗೆ ಅಪಜಯ ಆಗಿತ್ತೋ, ಅಪಕೀರ್ತಿ ಆಗಿತ್ತೋ, ಜಯಕ್ಕೆ ವಿರುದ್ಧವಾಗಿ ನಿಮಗೆ ಆಗಿರತಕ್ಕಂಥ ಅಪಜಯ ಎಲ್ಲವೂ ಕೂಡ ನಶಿಸಿ ಪೂರ್ಣವಾಗಿ ಜಯದ ಪತಾಕೆಯು ನಿಮ್ಮದೇ, ವಿಜಯ ಪತಾಕೆಯು ನಿಮ್ಮದೇ. ಬರೆದಿಟ್ಕೊಳ್ಳಿ. ಈ ಮೊಸರನ್ನು ರಾತ್ರಿ ವೇಳೆ ಇಟ್ಬಿಟ್ಟು ಅದರಲ್ಲಿ ಮತ್ತೆ ಬೆಳಿಗ್ಗೆ ಅದಕ್ಕೆ ಪಕ್ಕಕ್ಕೆ ತೆಗೆದುಬಿಟ್ಟು ಇದಕ್ಕೆ ನೀವು ಸಕ್ಕರೆ ಹಾಕಿ ಮನೆಯಲ್ಲಿ ಎಲ್ಲರಿಗೂ ಕೊಡಿ. 33 ಕೋಟಿ ದೇವತೆಗಳ ಕೃಪೆ ನಿಮ್ಮ ಮೇಲಾಗತ್ತೆ. ನಿಮ್ಮ ಇರ್ತಕ್ಕಂಥ ಅಷ್ಟದಾರಿದ್ರ್ಯಗಳು ಬಿಟ್ಟು ಹೋಗ್ತವೆ. ಸುಖ ಸೌಖ್ಯದ ಸಂಪತ್ತನ್ನು
ತಾವು ಪಡೆದುಕೊಳ್ತೀವಿ. ಖಂಡಿತ ಗುರುಗಳೇ, ಈ ಅನ್ವಾಂಟೆಡ್ ವಸ್ತುಗಳು ಏನು ಮನೆಯಲ್ಲಿ ಇರುತ್ತೆ ಅದನ್ನು ಯಾವ ರೀತಿ ನಾವು ಹೊರಗೆ ಹಾಕಿ ಯಾವ ಒಂದು ವಸ್ತುವನ್ನು ತಂದರೆ ಇವತ್ತು ನಾವು ಶುಭವನ್ನು ಕಾಣ್ಬೋದು, ಒಳಿತನ್ನು ಕಾಣಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ ಬಹಳ ಅಚ್ಚುಕಟ್ಟಾಗಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಅನ್ವಾಂಟೆಡ್ ವಸ್ತುಗಳು ಮನೆ ಅಂದಮೇಲೆ ಖಂಡಿತ ಇದ್ದೇ ಇರುತ್ತೆ. ಗುರುಗಳು ಮೆನ್ಷನ್ ಮಾಡಿ ಕೂಡ ನಿಮಗೆ ವಿಡಿಯೋನಲ್ಲಿ ಹೇಳಿಬಿಟ್ಟಿದ್ದಾರೆ ಯಾವ ವಸ್ತುಗಳು ಅಂತ. ಸೊ ಈಗಲೇ ಹುಡುಕಿ ಯಾವೆಲ್ಲ ಅನ್ವಾಂಟೆಡ್ ವಸ್ತುಗಳು ಮನೇಲಿದೆ ಅದನ್ನು ಇವತ್ತೇ ನೀವು ಹೊರಗಡೆ ಹಾಕಿ ಯಾವೊಂದು ವಸ್ತುನ ತರೋದ್ರಿಂದ ನೀವು ಜೀವನದಲ್ಲಿ ಏಳಿಗೆನ ಕಾಣ್ತೀರಾ ಅಂತ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಹೊಸ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.